ಒಂದು ಸಣ್ಣ ಹುಡುಗ 6-7ನೇ ಕ್ಲಾಸ್ ಓದುವಂಥ ಒಂದು ಸಣ್ಣ ಮಗು ಬ್ರಿಟಿಷರ ಕಚೇರಿಯ ಮೇಲೆ ಹೋಗಿ ಭಾರತದ ಧ್ವಜ ಹಾರಿಸ್ತು. ದೊಡ್ಡವರೆಲ್ಲ ನಾ ಹೇಳುದು, 6-7ನೇ ಕ್ಲಾಸ್ ಓದುವಂಥ ಮಗು ಹೋಗಿ ಬ್ರಿಟಿಷರ ಆಡಳಿತ ಕಚೇರಿಯ ಮೇಲೆ ಭಾರತದ ತ್ರಿವರ್ಣ ಧ್ವಜ ಹಾರಿಸ್ತು. ಬ್ರಿಟಿಷರು ಆ ಹುಡುಗ ಗುಂಡು ಹಾಕಿದ್ರು. ಆ ಹುಡುಗನಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಆ ಹುಡುಗ ಹಿ ವಾಸ್ ಇನ್ ಕೋಮಾ. ಆ ಮಗು ಕೋಮಾದೊಳಗಿತ್ತು. ಸ್ವಲ್ಪ ಪ್ರಜ್ಞೆ ಬಂದ ಮೇಲೆ ಕೇಳ್ತಾನೆ, ನನಗೆ ಎಲ್ಲಿ ಹಾಕ್ಯಾರ? ಅವ್ರ ಸುತ್ತ ಇದ್ದವ್ರು ಹೇಳ್ತಾರೆ, ನಿನಗೆ ದವಾಖಾನೆಯಲ್ಲಿ ಹಾಕ್ಯಾರ. ನಾ ಇಲ್ಯಾಕೆ ಬಂದೇನೆ? ಅವಾಗ ಹೇಳ್ತಾರ, ನೀನು ಭಾರತದ ಧ್ವಜ ಹಾರಿಸುವಾಗ ಬ್ರಿಟಿಷರು ನೀನು ಗುಂಡು ಹಾಕಿದ್ರು, ಅದಕ್ಕೆ ಕೋಮಾದಾಗ ಹೋಗಿ ನೀನು. ಇಷ್ಟಂದ ತಕ್ಷಣ ನೇರವಾಗಿ ಆ ಹುಡುಗ ಕೇಳಿದ ಪ್ರಶ್ನೆ, ಬ್ರಿಟಿಷರು ಹಾಕಿದ ಗುಂಡು ನನ್ನ ಎದೆಯೊಳಗಿಂದ ಹೋಗೈತೋ ಅಥವಾ ಬೆನ್ನಾಗಿಂದ ಬಂದೈತೋ? ಡಾಕ್ಟರಿಗೆ ಆಶ್ಚರ್ಯ, ನೀನು ಈಗೋ ಆಗೋ ಒಂದು ಕ್ಷಣದಲ್ಲಿ ಸತ್ತು ಹೋಗ್ತೀಯಾ? ಬ್ರಿಟಿಷರ್ ಹಾಕಿದ ಗುಂಡು ನಿನ್ನ ಎದೆಯೊಳಗಿಂದ ಹೋದರೆ ಏನಾಗಬೇಕಾಗಿದೆ, ಬ್ರಿಟಿಷರ್ ಹಾಕಿದ ಗುಂಡು ನಿನ್ನ ಬೆನ್ನೊಳಗಿಂದ ಬಂದರೆ ಏನಾಗಬೇಕಾಗಿದೆ? ಇಲ್ಲ, ನೀವು ಮೊದಲು ಹೇಳಲೇಬೇಕು. ಯಾಕಂದ್ರ ಬ್ರಿಟಿಷರ್ ಹಾಕಿದ ಗುಂಡು ನನ್ನ ಎದೆಯೊಳಗಿಂದ ಹೋಗಿದ್ರೆ ನನ್ನ ದೇಶದ ಜನರಿಗೆ ಗೊತ್ತಾಗ್ತದೆ, ಈ ಹುಡುಗ ಬ್ರಿಟಿಷರ ಗುಂಡಿಗೆ ಎದೆಗೊಟ್ಟು ಹೋರಾಡುವಾಗ ಅವರು ಗುಂಡು ಹಾಕ್ಯಾರ ಅಂತ ಗೊತ್ತಾಗ್ತೈತಿ. ಅಕಸ್ಮಾತ್ ಅವರು ಬೆನ್ನ ಹಿಂದೆ ಗುಂಡು ಹೋಗಿತ್ತು ಅಂದ್ರ ಅವರ ಗುಂಡಿಗೆ ಹೆದರಿ ಓಡಿ ಹೋಗುವಾಗ ಇವನು ಬೆನ್ನಿಗೆ ಗುಂಡು ಹಾಕ್ಯಾರ ಅನ್ನುವ ತಪ್ಪು ಸಂದೇಶ ನನ್ನ ರಾಷ್ಟ್ರದ ಜನತೆಗೆ ಹೋಗಬಾರದು ಅಂತ ಸಣ್ಣ ಮಗು ಅಂತಾರೆ. ಅಲ್ಲೇನು ಈ ಮಣ್ಣು ಎಷ್ಟು ದೊಡ್ಡದು ಹೇಳಿ, ಇದರ ಮಧ್ಯದಲ್ಲಿ ನಾವು ಪ್ರೀತಿಸಬೇಕಾಗ್ತದೆ. ಒಬ್ಬ ಕುರಿ ಕಾಯುವ ಹುಡುಗ ಕವಿರತ್ನ ಕಾಳಿದಾಸ ಆಗಿ ನಿರ್ಮಾಣ ಆಗಿದ್ದು ಇದೇ ಮಣ್ಣಲ್ಲಿ. ಅಲ್ಲೇನು ಗುಡಿಸಿಲಿನಲ್ಲಿದ್ದುಕೊಂಡು ಸಾಮ್ರಾಜ್ಯ ಕಟ್ಟಿದ ಚಾಣಕ್ಯ ಬೆಳೆದಿದ್ದು ಇದೇ ಮಣ್ಣಲ್ಲಿ. ಅಲ್ಲೇನು ಬೀದಿ ದೀಪದ ಕೆಳಗಡೆ ಹೋಗಿ ಓದಿ ಈ ದೇಶಕ್ಕೊಂದು ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ ಅಂತವರು ಹುಟ್ಟಿದ್ದು ಇದೇ ಮಣ್ಣಲ್ಲಿ. ಅಲ್ಲೇನು ಒಬ್ಬ ಬೋಟು ಕಟ್ಟುವವನ ಮಗ ಒಬ್ಬ ವಿಜ್ಞಾನಿ ರಾಷ್ಟ್ರಪತಿಯಾಗಿ ಬೆಳೆದಿದ್ದು ಸಹಿತ ಇದೇ ಮಣ್ಣಲ್ಲಲ್ಲೇನು? ಇದು ಅಷ್ಟು